ಹಲೋ ಹಾಯ್ ನಮಸ್ಕಾರ ಕರ್ನಾಟಕ ಎಲ್ಲರಿಗೂ ಮತ್ತೊಂದು ಚಿಕ್ಕಮಂಗ್ಳೂರಿನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಎಕ್ಸಾಕ್ಟ್ಲಿ ನಾವು ದೇವರ ಮನೆ ಹಿಲ್ಸಲ್ಲಿ ಇದ್ದೀವಿ ಗೈಸ್. ಆ್ಯಕ್ಚುಲಿ ದೇವರ ಮನೆ ಹಿಲ್ಸ್ ಅಲ್ಲ, ಇದು ದೇವರ ಮನೆ ವ್ಯೂ ಪಾಯಿಂಟ್. ಸೊ ಬ್ಯಾಕ್ಗ್ರೌಂಡ್ ಮಾತ್ರ ಚಿಂದಿ ಇದೆ, ನೋಡ್ತಿದ್ರೆ ಗೊತ್ತಾಗಿರುತ್ತೆ ನಿಮಗೆ ಹೆಂಗಿದೆ ಅಂತ. ಆ್ಯಕ್ಚುಲಿ ಈಗ ಟೈಮ್ ಬಂದುಬಿಟ್ಟು ಮಧ್ಯಾಹ್ನ 2:15. ಬಟ್ ಮಳೆ ಬಿದ್ದಿರೋದ್ರಿಂದ ನಿನ್ನೆ ಮೊನ್ನೆ ಇಲ್ಲ, ಮತ್ತು ಮಾರ್ನಿಂಗು ಬಿದ್ದಿತ್ತೇನೋ ಗೊತ್ತಿಲ್ಲ. ವೆದರ್ ಮಾತ್ರ ಸಖತ್ ಚಿಲ್ಲಾಗಿದೆ ಗೈಸ್. ಹೆಂಗಿದೆ ಗೊತ್ತಾ, ಈ ನಂದಿ ಹಿಲ್ಸಲ್ಲಿ ಅಲ್ಲಿ ಮಾರ್ನಿಂಗ್ ಬರುತ್ತಲ್ಲ ಇದು ಹೇರು, ಆ ಥರ ಬರ್ತಿದೆ ನೋಡಿ ಗೈಸ್. ಹೆಂಗಿದೆ ಪೀಕ್ ಅಂತ ನಿಮ್ಗೆ ಆಲ್ರೆಡಿ ಕ್ಲೌಡ್ಸ್ ಕಾಣಿಸ್ತಿರ್ಬೇಕು. ಸೊ ತುಂಬ ಏನು ಟ್ರಕ್ಕಿಂಗ್ ಇಲ್ಲ, ಅಲ್ಲಿಂದ ಒಂದಿಷ್ಟಿದೆ, ಮೇಲೆ ಹೋಗಿ ನೋಡೋಣ ವ್ಯೂ ಹೆಂಗಿದೆ ಏನು ಅಂತ. ನಮ್ಮ ಅದೃಷ್ಟಕ್ಕೆ ಒಳ್ಳೆ ಟೈಮ್ಗೆ ಏನಂತಾರೆ ಮೋಡ ಮುಚ್ಕೊಂಡಿದೆ, ಫುಲ್ಲು ಪೀಸಾಗಿದೆ ವೆದರು. ಬಿಸಿಲಲ್ಲದಿದ್ರೆ ಕಷ್ಟ ಆಗ್ತಿತ್ತು. ಸೂರ್ಯ ಲಂಚ್ ಮಾಡೋಕೆ ಹೋಗೋಣ, ಹೌದಾ? ನೋಡಿ ಸೂರ್ಯ ಲಂಚ್ ಬೇರೆ ಮಾಡ್ತಾನಂತೆ, ಗೊತ್ತಿಲ್ಲ, ಹೊಸ ವಿಷಯ. ಬನ್ನಿ ನೋಡೋಣ ಗೈಸ್. ನೋಡಿ ಹೆಂಗಿದೆ ಪ್ಲೇಸ್ ಅಂತ, ಸಾಕತ್ತಾಗಿದೆ ಗೈಸ್ ಪ್ಲೇಸ್ ಮಾತ್ರ ಭಯಂಕರ. ಫುಲ್ಲು ಗಾಳಿ ಬೀಸ್ತಿದೆ ಗೈಸ್, ಸಖತ್ತಾಗಿದೆ. ನಂಗೆ ಯಾಕೋ ಕೋಲ್ಡ್ ಆಗೋ ಥರ ಫೀಲ್ ಆಗ್ತಿದೆ ಆಲ್ರೆಡಿ. ಸಖತ್ತಾಗಿದೆ ವೆದರ್ ಮಾತ್ರ ಗೈಸ್, ಸಖತ್ ಚಿಲ್ಲಾಗಿದೆ ಗೈಸ್, ಸಾಕತ್ತಾಗಿದೆ ದೇವ್ರ ಮನೆ ವ್ಯೂ ಪಾಯಿಂಟ್ ಮಾತ್ರ. ಇನ್ನೂ ಮೇಲೆ ಹೋಗಿಲ್ಲ ನಾವು, ಆಲ್ರೆಡಿ ನೋಡಿ ಹೆಂಗಿದೆ ಗೊತ್ತಾ, ಭಯಂಕರ. ನಿಮ್ಮ ಕ್ಯಾಮ್ರಾದಲ್ಲಿ ಎಷ್ಟು ಕವರ್ ಆಗ್ತಿದೆಯೋ ನನಗಂತೂ ಗೊತ್ತಿಲ್ಲ, ಬಟ್ ಒರಿಜಿನಲ್ ಆಗಿ ನೋಡಕ್ಕಂತೂ ಸಾಕತ್ತಾಗಿದೆ ಗೈಸ್. ಒಂದು 10-15 ಮಿನಿಟ್ಸ್ ಟ್ರಕ್ ಮಾಡಬೇಕು. ಟ್ರಕ್ ಅಂದರೆ ಏನು ಅಂತ ಆಫ್ರೋ ಭಯಂಕರ ಟ್ರಕ್ಕಿಂಗ್ ಅಲ್ಲ, ನಾರ್ಮಲ್ಲು. ಚೆನ್ನಾಗಿದೆ ಗೈಸ್. ಬನ್ನಿ ಮೇಲೆ ಪೀಕ್ ಹೋಗಿ ವ್ಯೂ ಪಾಯಿಂಟ್ ಇದೆ, ಹೆಂಗಿದೆ ವ್ಯೂ ಅನ್ನೋದನ್ನ ನೋಡೋಣ ಗೈಸ್. ಹೆಂಗಿದೆ ನೋಡಿ ವ್ಯೂ ಪಾಯಿಂಟು, ಭಯಂಕರ. ಈ ಥರ ಫೋಟೋಸ್ ಎಲ್ಲ ನಾನು ಚಿಕ್ಕ ವಯಸ್ಸಲ್ಲಿ ಬುಕ್ಸ್ ಮೇಲೆ ಪ್ರಿಂಟ್ ಆಗಿರೋದು ನೋಡ್ತಿದ್ದೆ ಗೈಸ್. ಬಾಬಾ ಏನು ಬಾಂಬ್ ಆಗಿದೆ ಗೊತ್ತಾ, ಅಪ್ಪಿ ತಪ್ಪಿ ಮಿಸ್ ಆದರೆ ತಿಥಿ ಹೊಡಿದೆ. ನೋಡಿ ಹೆಂಗಿದೆ, ಮೈ ಗಾಡ್ ಗೈಸ್. ಇಲ್ಲಿ ಇನ್ನೂ ಟೈಮ್ 2:15, ಒಂದು ಸಾಯಂಕಾಲ 6-7 ಗಂಟೆ ಆಗಿರೋ ಥರ ಫೀಲ್ ಆಗ್ತಿದೆ. ನೀವು ಅಬ್ಸರ್ವ್ ಮಾಡ್ಬೋದು, ಆ ಕಡೆ ಫುಲ್ ಬಿಸಿಲು ಹೊಡಿತಿದೆ ಆ ಬೆಟ್ಟದಿಂದ ಆ ಕಡೆ, ಬಟ್ ವ್ಯೂ ಮಾತ್ರ ಚಿಂದಿ ಇದೆ ಗೈಸ್. ನಾನಂತೂ ಕಳೆದೋಗ್ಬಿಟ್ಟೆ ವ್ಯೂ ಪಾಯಿಂಟ್ನ ನೋಡಿ, ಸಖತ್ ಚಿಲ್ಲಾಗಿದೆ ಗೈಸ್. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಬಂದರೆ ಒಂದಿನ ಫುಲ್ ಬೇಕಾದ್ರೆ ಇಲ್ಲಿ ಚಿಲ್ ಮಾಡ್ಕೊಂಡು ಹೋಗ್ಬೋದು ಗೈಸ್. ಅಂತೂ ಇಂತೂ ದೇವ್ರ ಮನೆ ಪೀಕಿಗೆ ಬಂದ್ವಿ. ವ್ಯೂ ಮಾತ್ರ ನೋಡಿ ಹೆಂಗಿದೆ ಚಿಂದಿ, ನಿಮ್ಗೆ ಅಷ್ಟು ಕಾಣಲ್ಲ ಗೈಸ್, ಬಟ್ ಇಲ್ಲಿ ಲೈವ್ ಆಗಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಚಿಂದಿ ಇದೆ. ಬ್ರೋ ಹೆಂಗಿದೆ? ಸೂಪರ್, ಹಾಸಮ್. ಫಸ್ಟ್ ಟೈಮ್ ಬಂದಿದ್ದು? ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು. ಹಾಂ, ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತು ನನಗೆ. ಹೌದು ಗೈಸ್, ನಾನು ಚಿಕ್ಕಮಂಗ್ಳೂರಿಗೆ ಬಂದಿರೋದೇ ಇದೆ ಫಸ್ಟ್ ಟೈಮು, ಬಟ್ ಎಕ್ಸ್ಟ್ರೀಮ್ ಲೆವೆಲ್ ಇದೆ ಗೈಸ್ ಈ ದೇವ್ರ ಮನೆ ಗುಡ್ಡ ಮಾತ್ರ. ಸೊ ಯಾರಾದರೂ ಚಿಕ್ಕಮಂಗ್ಳೂರಿಗೆ ಬಂದರೆ ಇದನ್ನು ನಿಮ್ಮದು ಒನ್ ಆಫ್ ದ ಬೆಸ್ಟು ವಿಸಿಟಿಂಗ್ ಪ್ಲೇಸಲ್ಲಿ ಆ್ಯಡ್ ಮಾಡ್ಕೊಂಬಿಡಿ. ಮಿಸ್ ಮಾಡೋಕ್ಕೆ ಹೋಗ್ಬಾರ್ದು ಗೈಸ್. ದೇವ್ರ ಮನೆ ಒಂದು ಪ್ರೀ ವೆಡ್ಡಿಂಗ್ ಶೂಟ್ಸ್ ಎಲ್ಲ ಮಾಡೋಕ್ಕೆ ಭರ್ಜರಿ ಇರುತ್ತಲ್ಲ ಬ್ರೋ ಇದು. ಪ್ರೀ ವೆಡ್ಡಿಂಗ್ ಶೂಟ್ಗೆ ಚೆನ್ನಾಗಿರುತ್ತೆ. ಅರ್ಲಿ ಮಾರ್ನಿಂಗ್ಸು ಈ ಟೈಮಲ್ಲಿ ಬರ್ಬೋದು, ಬಟ್ ತುಂಬ ಸಾಹಸಗಳೆಲ್ಲ ಮಾಡೋಕ್ಕೆ ಹೋಗ್ಬಿಡಿ, ಬಿದ್ದರೆ ಹೊಡಿಸಿಲಿ. ತುಂಬ ಡೀಪ್ ಇದೆ ಗೈಸ್, ಕೇರ್ಫುಲ್ಲಾಗಿ ಏನೇ ಮಾಡಿದ್ರು ಹುಷಾರಾಗಿ ಮಾಡಿ. ಮತ್ತು ಇನ್ನೊಂದು, ಇಂಥ ಕಡೆ ಬಂದಾಗ ಸ್ವಲ್ಪ ಈ ಪ್ಲಾಸ್ಟಿಕ್ ತರೋದನ್ನ ಅವಾಯ್ಡ್ ಮಾಡಿ, ತಂದ್ರೂ ರೀಯೂಸಬಲ್ ತನ್ನಿ. ಮತ್ತು ಬಂದು ಇಲ್ಲೆಲ್ಲ ಹಾಳು ಮಾಡೋದು ಮಾಡಬೇಡಿ. ಎಷ್ಟೊಂದು ಜನ ನೋಡ್ತಾ ಇದ್ದೀವಿ ಇಲ್ಲಿ ಬಂದು ಅದು ಇದು ಮಾಡಿ ಡ್ರಿಂಕ್ಸ್ ಮಾಡಿ ಬಾಟಲ್ಗಳೆಲ್ಲ ಹೊಡೆದಾಕಿದ್ದಾರೆ. ಸೊ ಅದನ್ನೆಲ್ಲ ಒಂದು ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಸೊ ಗೈಸ್ ನೋಡಿದ್ರಲ್ಲ ದೇವ್ರ ಮನೆ ಪೀಕ್ ಹೆಂಗಿತ್ತು ಅಂತ. ನಾನು ಆ್ಯಕ್ಚುಲಿ ಏನೋ ಒಂದು ಸ್ಮಾಲು ಇದಿರುತ್ತೆ, ಒಂದು ಫೋಟೋಸ್ ತೊಗೊಂಡು ಹೋಗೋಣ ಅನ್ಕೊಂಬಂದ್ವಿ. ಬಟ್ ಎಷ್ಟು ಬಂದು 2 hours ಸ್ಪೆಂಡ್ ಮಾಡಿದ್ವಲ್ಲ ಬ್ರೋ ಇಲ್ಲಿ. 2 hours ಆಯ್ತು ನಾವು ಬಂದಿಲ್ಲ. 2 o'clock ಬಂದಿದ್ದು, 4 o'clock ವರೆಗೂ ಬರೀ ಫೋಟೋಸೇ ತಗೊಂಡಿದ್ಬಿಟ್ಟಿದ್ವಿ ಗೈಸ್. ಅಷ್ಟು ಚೆನ್ನಾಗಿದೆ ವ್ಯೂ ಮಾತ್ರ, ಸಖತ್ತಾಗಿದೆ. ಸೊ ಇದಾಗಿತ್ತು ದೇವ್ರ ಮನೆ ವ್ಯೂ ಪಾಯಿಂಟ್ನ ವ್ಲಾಗ್. ಸೊ ಇದೇ ರೀತಿಯಾದ ಹೆಚ್ಚಿನ ಇನ್ಫಾರ್ಮೇಷನ್ಸು ಮತ್ತು ಹೆಚ್ಚಿನ ಪ್ಲೇಸ್ಗಳು, ಪ್ರತಿಯೊಂದು ಪ್ಲೇಸ್ದು ಇನ್ ಡೀಟೇಲ್ ವ್ಲಾಗ್ಸು ನನ್ನ ಚಾನಲಲ್ಲಿ ಅಪ್ಲೋಡ್ ಆಗಿದೆ, ಚೆಕ್ಔಟ್ ಮಾಡಿ. ಏನಕ್ಕಪ್ಪ ಈ ಥರ ಇನ್ ಡೀಟೇಲ್ಡಾಗಿ ಹಾಕ್ತೀನಿ ಅಂದರೆ, ಇವಾಗ ಒಂದು ಪ್ಲೇಸ್ನ ವಿಸಿಟ್ ಮಾಡೋರು ಪರ್ಟಿಕ್ಯುಲರ್ಗೆ ಅದನ್ನೇ ಚೆಕ್ ಮಾಡಲಿ ಅಂತ ಹಾಕಿರ್ತೀನಿ. ಸೊ ಚೆಕ್ಔಟ್ ಮಾಡಿ, ಇನ್ನೂ ಹೆಚ್ಚಿನದಾಗಿ ಹಾಕಿದ್ದೀವಿ ವೀಡಿಯೋಸ್ ಅಂತ ಹೇಳ್ತಾ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಮುಂದಿನ ವೀಡಿಯೋದಲ್ಲಿ ಆ್ಯಕ್ಚುಲಿ ನಾವು ಟೆಂಪಲ್ ವಿಸಿಟ್ಗೆ ಹೋಗ್ತಾ ಇದ್ದೀವಿ. ಸೊ ಅದನ್ನೆಲ್ಲ ಕವರ್ ಮಾಡಿರ್ತೀನಿ, ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬೈ ಬಾಯ್, ಲವ್ ಯು ಆಲ್ ಗೈಸ್.